ಕರೆಂಟ್ ಹೋಗೋದಕ್ಕೆ ಜೀವ ಉಳಿದೇ ದೊಡ್ಡದು. ಕರೆಂಟ್ ಹೊಡೆದು ಅದ್ರ ಜೊತೆಗೆ ಏನಾದ್ರು ಸಪ್ಪಿ ಬಡಿ ಮೀನು ಶಾರ್ಟ್ ರೂಪಾಯಿಗೆ ಸುಟ್ಟರು ಕೂಡ ಹುಡುಗಿ 13 ದಿವಸ ಆಯ್ತು. ನಾಯ್ಕಲ್ ಸರ್ಕಲ್ ಬಂದ್ ಮಾಡಮ್ಮ. ಯಾವ ಊರಿಗಿದೆ? ಮಗಳಿಗೆ ಆದಂತ ಅನಾಹುತ ಯಾರಿಗೆ ಆಗ್ಬಾರ್ದ್ರಿ. ಒಟ್ಟ ಇದು ಟಿಸಿ ಕಿತ್ತಿ ಆ ಕಡೆನ ಬಿಸಾಕ್ಬೇಕ್ರಿ. ಬಾಳ ಅನಾಹುತ ಆಗಿದೆ ಟಿಸಿ ಬಟ್ಟಿ ಬಡಿಮೆ ಸುಟ್ಟದ, ಬಡಿಮೆ ಸುಟ್ಟ, ದನ ಕರುಳಿನ ಆಗ್ಯದ, 4 ಬಟ್ಟು ಕಟ್ಟಾಗ್ಯದ. ನನ್ನ ಮಗಳು ಬಹುಶಃ ಹಾಳಾಯ್ತು. ಯಾರು ಕಿವಿ ಹಾಕಂದ್ರಿ, ಯಾರು ಬಂದು ಕೇಳಿಲ್ರಿ ನಾವು. ಈಗ ಅದನ್ನ ತೆಗೆದು ಬೇರೆ ಕಡೆ ಆಗ್ಬೇಕಂತ ಬೇರೆ ಕಡೆ ಹಾಕ್ಬೇಕ್ರಿ. ನಮ್ಮ 4 ಸರಿ ಅರ್ಜಿ ಹಾಕಿದ್ರಿ. ಅರ್ಜಿ ಹಾಕಿದ್ರೆ ನಮ್ಗೆ ಯಾರು ಕೇರ್ ಕೊಟ್ರಿ ನೀವು? ಕೊಟ್ಟಿವ್ರಿ. ಕೊಟ್ರು ಕೇ ಬೇರೆ ಯಾರು ತಲೆ ಕಡಿಸಿಲ್ಲ, ತಲೆ ಕಡಿಸಿಲ್ರಿ. ನನ್ನ ಮಗುಗಾದ ಪರಿಸ್ಥಿತಿ ಯಾರಿಗೆ ಆಗ್ಬಾರ್ದ್ರಿ. ಕಿತ್ಬೇಕಿದು. ನಿಮ್ಮ ಹೆಸರಮ್ಮ? ಕ್ಯಾದಿಗಮ್ಮರಿ. ಏನಾಗ್ಯದ ಇಲ್ಲಿ? ಹುಡುಗಿ ಬಾಳ ಅನುಭವ ಇದಾಗ್ಯದ. ಇದು ಟಿ ಸಿ ಇರಬಾರ್ದು ಅಂತ ಮೊದಲು ಹಾಕ್ಯಾರ. 45 ವರ್ಷದಿಂದ ಹಾಕ್ಯಾರ. ಅವಾಗ ಹೊಲ ಇತ್ತು. ಈಗ ಮನೆ ಆಗಿದ್ರಂತ ಇಲ್ಲಿ ಏನಂತ ಹುಡುಗರು ಕುಡಿಗಿರಿ ದನ ಕರ್ಗಳಿಗೆ ತೊಂದ್ರೆ ಆಗ್ತದ. ಇದ್ರ ತೆಗೆದು ಸ್ಥಳಾಂತರ ಮಾಡ್ಬೇಕಂತ ನಿಮ್ದದ. ತಕ್ಷಣ ಮಾಡಿದ್ರೆ ಮುಂದೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಮುಂದೆ ಏನ್ ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರಿ ಜಸ್ಕಮ್ ಇಲಾಖೆ ಅಧಿಕಾರಿಗಳು ಅವರೇ ಜವಾಬ್ದಾರಿ. ಹೌದಾ? ಅವ್ರಿದೆ ತೆಗಿಬೇಕಾ? ತೆಗೆದು ಮುಂದೆ ಏನ್ ಆಗ್ಬಿಡ್ತೈತಿ? ನೀವು ಕೂಲಿ ಮಾಡ್ಕ ಆ ಕಡೆ ಕೊಡೋದ್ರಲ್ಲ ಮಕ್ಳಿಗೆ ಏನಾದ್ರ ನಿಮ್ ಮಕ್ಳ ಏನಾದ್ರು ಜೀವ ಅದ್ರಸ್ಲಾಗ ಮನೆಗೆ ಹೊಲಕ್ ಕರ್ಕೊಂಡ್ರಿ ನೀವು. ಈಗ ಆಗ ಅಂಜಿಕೇಶಿ ಒಟ್ಟ ತೆಗಿಬೇಕಂತೀರಿ. ಈಗ ಹಾಕಿದ್ಮ್ಯಾಗ ಭಯ ಆಗ್ಬಿಟ್ಟದ ನಿಮ್ ಓಣೆ. ಈ ಹುಡುಗಿ ಆದ್ಮ್ಯಾಗ ನಿಮ್ಗೆ ಭಯ ಆಗ್ಬಿಟ್ಟದ ಎಲ್ಲ. ನೀವು ಹೊಲಕ್ ತಿರ್ಕ್ ಹೋಗಿದ್ರಿ ಅಂದ್ರೆ ಬರಟಿಗೆ ಏನಾಯ್ತು ಮಕ್ಳಿಗೆ ಅಂತ ಮಕ್ಳು ಇದು ಈಗ ಸಾಲಿಲ್ಲ ಅಂತ ಹೇಳಿ ಹುಡುಗರು ಏನೋ ಮಾಡ್ಕೊಂತವ ಅಂತ ನಿಮ್ ಭಯ ಅದ. ಒಟ್ಟ ಕೇಬ್ ಕಡೆ ಇದನ್ನ ತೆಗೆದು ಬೇರೆ ಕಡೆ ಜಾಗ ಹಾಕಿ ಇದನ್ನ ಲೈನ್ ಕನೆಕ್ಷನ್ ಮಾಡ್ಬೇಕಂತ ಅದ. ಹಾಕ್ಲಿಲ್ಲ ಅಂದ್ರೆ ನಾವೆಲ್ಲರೂ ಕಲ್ತು ನಾಯ್ಕಲ್ ಸರ್ಕಲ್ ಬಂದ್ ಮಾಡಮ್ರಿ. ತಯಾರು ಮಾಡಮ್ಮ. ಎಲ್ಲರೂ ಕರ್ಕೊಂಡ್ ಈಕಿನ ಹೋಗಿ ಕೇಸಿ ನಡ್ಬರ್ ಕುಂದ್ರಿಸಿ ಸರ್ಕಾರ ಜಿಲ್ಲಾಡಳಿತ ಗಮನಕ್ಕೆ ತರದ ವ್ಯವಸ್ಥೆ ಮಾಡೋಣ. ನಾಯ್ಕಲ್ ಸರ್ಕಲ್ ಬಂದ್ ಮಾಡ್ಬಿಡಮ್. ಇಷ್ಟೆಲ್ಲ ಆದ್ರೂ ಬಂದ್ ಮಾಡಿಲ್ಲ ಅಂದ್ಮೇಲೆ ಮತ್ತೆ ನಾವು ಬಡವ್ರು ಇರ್ಬೇಕಿಲ್ಲ. ನೀವು ನಿಮ್ ಶಬ್ದ ಮುಟ್ಟೋದು ಯಾರಿಗೆ? ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲಡಗಿ ಗ್ರಾಮದಲ್ಲಿ ಒಂದು 10 ದಿವಸದಿಂದ ಏನದ ಭವಾನಿ ತಂದೆ ರಾಮಪ್ಪ ಅಂತಕ್ಕಂಥದ್ದು ಈಗ ಶಾಲೆ ಇರಲಾರ್ದ ಮಕ್ಳು ಏನದ ಸರ್ವಸಾಮಾನ್ಯ ಮನೆ ಮ್ಯಾಗ ಅಲ್ಲಿ ಆಡ್ತಾವ. ಅದು ವಿದ್ಯುತ್ ತಂತಿ ತಗಲಿಕೇಸಿ ಇವತ್ತು ಅದು ಕೈ ಬೋರ್ಡುಗಳೆಲ್ಲ ಕಟ್ಟಾಕಿಸಿ 13 ದಿವಸ ಇವರು ಆಸ್ಪತ್ರೆಯಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಸಾಲ ಸೋಲ ಮಾಡಿ ಹುಡುಗಿನ ಉಳಿಸಿ ಅಂದ್ರೆ ಅದು ಕರೆಂಟ್ ಹೋಗೋದಕ್ಕೆ ಜೀವ ಉಳಿದೇ ದೊಡ್ಡದು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಟಿ ಸಿ ಸ್ಥಳಾಂತರ ಮಾಡ್ಬೇಕಂತ ಗ್ರಾಮಸ್ಥರು ಹೇಳಿದ್ರು ಕೂಡ ಇಲ್ಲಿವರೆಗೆ ಏನದಂದ್ರೆ ಜಸ್ಕಮ್ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ಜೆ ಆಗಿರ್ಬೋದು, AWE ಇದನ್ನ ಸರಿಪಡಿಸೋದಕ್ಕೆ ಗೋಜಿಗೆ ಹೋಗಿಲ್ಲ. ಇನ್ನು ಎಷ್ಟು ಜೀವ ಬಲಿ ಪಡಿಬೇಕು? ಇಂದ ಎತ್ತುಗಳಿಗೆ ಕರೆಂಟ್ ಹೊಡೆದು ಅದ್ರ ಜೊತೆಗೆ ಏನಾದ್ರು ಸಪ್ಪಿ ಬಡಿ ಮೀನು ಶಾರ್ಟ್ ರೂಪಾಯಿಗೆ ಸುಟ್ಟರು ಕೂಡ ಇಲ್ಲಿವರೆಗೆ ಎಚ್ಚೆತ್ತುಕೊಂಡಿಲ್ಲ. ತಕ್ಷಣ ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಾಗ್ತಕ್ಕಂಥ ಅನಾಹುತ ತಪ್ಪಿಸ್ಬೇಕು. ಇಲ್ಲದಿದ್ದರೆ ನಾವು ಬರೀ ನಾಲಡಿಗೆಲ್ಲ ಸುತ್ತಿರ್ತಕ್ಕಂಥ 20 ಹಳ್ಳಿ ಜನ ಸೇರಿಕೆಸಿ ಏನದ ಇದನ್ನು ಸ್ಥಳಾಂತರ ಆಗೋರಿಗೆ ನಾಯ್ಕಲ್ ಸರ್ಕಲ್ನಿರ್ತಕ್ಕಂಥ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಆಗೋದಲ್ಲ ಆ ಸರ್ಕಲ್ನ ಬಂದ್ ಮಾಡಿಕೇಸಿ ಜಿಲ್ಲಾಡಳಿತ ವಿರುದ್ಧ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಏನಾಗಬೇಕು? 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 ಬೇಕು ಏನಾಗಬೇಕು? 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 ಕೇಳಬೇಕು. ಏನಾಗಬೇಕು? ಏನಾಗಬೇಕು? ಕೇಳಬೇಕು. ಏನಾಗಬೇಕು? ಏನಾಗಬೇಕು? ಏಕೆ ಬೇಕು? ಏಕೆ ಬೇಕು? ಏನ್ ಬೇಕು? ಏನಾಗಬೇಕು? ಏನ್ರಿ ಟಿ ಸಿ ಕಿತ್ತವಲ್ರಿ ಏನಿಲ್ಲ. ಪೋರಿಗೆ ಕರೆಂಟ್ ಹಿಡ್ದಾಗ 13 ದಿನ ಆಯ್ತು. ದವಾಖಾನೆಗೆ ಐತಿದಾರ. ನಮಗೆ ಯಾರು ಸಹಾಯ ಮಾಡವಲ್ರು. ಮನೆಯವ್ರು ಸಾರಿ ಹೇಳಕತ್ತೀವಿ. ಅರ್ಜಿ ಕೊಟ್ಟಿಗೆ ತೆಗಿಲಿಲ್ಲ. ಆ ಪೋರಿಗೆ ಯಾರು ನೋಡ್ಬೇಕು? ಅವದೇಶ ತಂದೆ ತಾಯಿ ನೋಡ್ಬೇಕಾ? ನಮ್ಮ ನೋಡ್ಬೇಕಾ?
ಎಷ್ಟು ದಿನ ಆಯ್ತು ನೋಡ್ರಿ ದನ ಕರ ಸಾಯಕತ್ತಾವ 2 ತಿಂಗಳು ಅರ್ಜಿ ಕೊಟ್ಟು ತೆಗಿಬೇಕ್ರಿ ಅದು. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಸಿಲಿಂಗಮ್ ನೋಡ್ರಿ. ಕರೆಂಟು ಭಾಳ ಹುಡುಗರಿಗೆ ಅನಾಹುತ ಆಗ್ಯದ್ರಿ. ಸಪ್ಪೆ ಬಣಿಮೆ ಎತ್ತುಗಳು ಹುಡುಗಿಗೆ 13 ದಿವಸ ಆಯ್ತು. ಕೈ ಬಳ್ಳು ಕಾಲಿಗೆ ಎಲ್ಲ ಭಾಳ ಏಟಾಗಿ ಎಲ್ಲ ಸಾಲ ಸೂಲ ಮಾಡಿ ದವಾಖಾನೆಗೆ ಹಾಕಿ ಹುಡುಗಿನ ಉಳಿಸ್ಕೊಂಡಿವಿ. ಏನಾದ್ರೂ ಒಬ್ರು ಬಂದು ಒಳ್ಳೆ ನೋಡೋದಲ್ಲ. ಇದ್ರ ಮ್ಯಾಗ ಯಾರು ಇರಲ್ಲ ಚಲೋ ಇದು ಭಾಳ ಚಂದ ಮಾಡ್ರಿ ಐಡಿಯಾ ಮಾಡಿದ್ವಿ. ಇಲ್ಲಾಂದ್ರೆ ಒಂದ್ಕೊಂದು ಕಾಳಿ ದುಡ್ಡು ಕರೆಂಟ್ ಸ್ಟಾರ್ಟ್ ನಾಲ್ವಡಿಗೆ ಗ್ರಾಮದಲ್ಲಿ ನಡೆದಂಥ ಇದು ಹುಡುಗಿ ಕರೆಂಟ್ ಹಿಡಿದ ಕೇಸಿ ಅನಾಹುತ ಆಗದೆ ಉಳಿದದ. ಎಲ್ಲ ಬಡವರು ಎಲ್ಲಿಗೆ ಹೋಗ್ಬೇಕು? ಮನೆ ಮುಂದೆ ಕರೆಂಟ್ ಟಿ ಸಿ ಅದ, ಯಾರು ತೆಗ್ಯಾರ ಸಾವಕಾಶ ಮಾಡೋವಲ್ರ. ಅದಕ್ಕೆ ಈಗ ಎಷ್ಟಿದ್ರೆ ಇಮಿಡಿಯೇಟಾಗಿ ತೆಗಿಸ್ಬೇಕು ಟಿ ಸಿದು. ಉಮೇಶ್ ಅಣ್ಣರ ಮುಖಾಂತರ ಹೋರಾಟ ಮಾಡ್ತಂತೇಳಿ ಉಮೇಶ್ ಅಣ್ಣರು ಬಂದು ಎಲ್ಲ ನಾಯ್ಕೆಲ್ಲ ಪಂಚಾಯತ್ ಬಂದ್ ಮಾಡ್ತೀವಲ್ಲ ಟಿ ಸಿಗೆ ತೆಗಿಲಿಕ್ಕಂದ್ರೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಪ್ಪ ರೀ. ನೀವು ಹೋಗಿ ಗಣಮಕ್ಳು ಯಾರು ಮಾತಾಡ್ತೀವಿ?